ಶಾರದಾ ಶಾರದಾಂ ಭೋಜವದನಾವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಮಿಥುನ ರಾಶಿಯವರೆಲ್ಲ ಹುಷಾರಾಗಿದ್ದೀರಾ? ನೋಡಿ, ಈ ಜನವರಿ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಏನೇನು ಫಲಪ್ರಾಪ್ತಿ ಆಗುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮೊದಲು ನಾವು ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳ್ಕೊಳ್ಬೇಕಲ್ವಾ. ಈ ತಿಂಗಳಲ್ಲಿ ಏನೇನು ಗ್ರಹಗಳು ಬದಲಾವಣೆಯನ್ನು ಹೊಂದುತ್ತೆ ಅಂತ ಹೇಳಿ ಅದನ್ನು ಮೊದಲು ನೋಡೋಣ. ನೋಡಿ, ಮಕರ ರಾಶಿಗೆ 12ನೇ ತಾರೀಕಿನಂದು ಶುಕ್ರಗ್ರಹ, 14ನೇ ತಾರೀಕಿನಂದು ರವಿಗ್ರಹ, 15ನೇ ತಾರೀಕಿನಂದು ಕುಜಗ್ರಹ, 17ನೇ ತಾರೀಕಿನಂದು ಬುಧಗ್ರಹ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇದು ಈ ಜನವರಿ ತಿಂಗಳಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ. ಈಗ ನಾವು ಇದನ್ನೆಲ್ಲ ಇಟ್ಕೊಂಡ್ಬಿಟ್ಟು ಈ ಜನವರಿ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಏನೇನು ಫಲಪ್ರಾಪ್ತಿ ಆಗುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ. ನೋಡಿ, ಮೊದಲನೇದಾಗಿ ಸೃಜನಾತ್ಮಕವಾದಂತಹ ವೃತ್ತಿ, ಅಂದರೆ ಈ ಬರಹಗಾರರು, ಕಲಾವಿದರು ಮತ್ತು IT ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಾ ಇರುವಂತಹ ವ್ಯಕ್ತಿಗಳು, ಇವರಿಗೆಲ್ಲ ಈ ತಿಂಗಳು ತುಂಬ ಚೆನ್ನಾಗಿದೆ. ಇವರ ಒಂದು ಉದ್ಯೋಗದಲ್ಲಿ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಇನ್ನು ಉದ್ಯೋಗದಲ್ಲಿ ವರ್ಗಾವಣೆಯನ್ನು ಬಯಸುತ್ತಿರುವಂತಹ ವ್ಯಕ್ತಿಗಳಿಗೂ ಕೂಡ ಈ ಜನವರಿ ತಿಂಗಳು ತುಂಬ ಚೆನ್ನಾಗಿದೆ. ನೋಡಿ, ನೀವು ಯಾವುದೋ ಒಂದು ಜಾಗದಲ್ಲಿ ಉದ್ಯೋಗ ಮಾಡ್ತಾ ಇರ್ತೀರಿ, ನಿಮ್ಮ ಕುಟುಂಬ ಎಲ್ಲ ಬೇರೆ ಕಡೆ ಇರುತ್ತೆ. ಹಾಗಾಗಿ ನನಗೂ ಆ ಸ್ಥಳಕ್ಕೆ ವರ್ಗಾವಣೆ ಆದರೆ ಚೆನ್ನಾಗಿರುತ್ತೆ ಅಂಥೇಳಿ ನಿಮ್ಗೇನಾದರೂ ಅಪೇಕ್ಷೆ ಇದ್ದರೆ, ಒಟ್ಟಲ್ಲಿ ಉದ್ಯೋಗದ ವಿಚಾರಕ್ಕೆ ವರ್ಗಾವಣೆಯನ್ನು ನೀವು ಬಯಸ್ತಾ ಇದ್ದರೆ ನೋಡಿ, ಈ ತಿಂಗಳು ತುಂಬ ಚೆನ್ನಾಗಿದೆ. ಇನ್ನು ನ್ಯಾಯಾಲಯದಲ್ಲಿ ಇರುವಂತಹ ವಿವಾದಗಳಲ್ಲಿ ನಿಮ್ಮ ಪರವಾಗಿ ತೀರ್ಪು ಪ್ರಾಪ್ತಿ ಆಗುತ್ತೆ. ನ್ಯಾಯಾಲಯದಲ್ಲಿ ಯಾವುದಾದ್ರೂ ವಿಚಾರದಲ್ಲಿ ಏನಾದರೂ ವಿವಾದಗಳಿದ್ದರೆ ಈ ತಿಂಗಳಲ್ಲಿ ನಿಮ್ಮ ಪರವಾಗಿ ತೀರ್ಪು ಪ್ರಾಪ್ತಿಯಾಗುವುದಕ್ಕೂ ಕೂಡ ಅವಕಾಶ ಇದೆ. ಆಸ್ತಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಒಡ ಹುಟ್ಟಿದವರೊಡನೆ, ಅಂದರೆ ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲ ಇರ್ತಾರಲ್ಲ, ಅವ್ರ ಜೊತೆ ಆಸ್ತಿಗೆ ಸಂಬಂಧಪಟ್ಟಿರುವಂತಹ ವಿಚಾರಕ್ಕೆ ಈ ಹಿಂದೆ ಏನಾದರೂ ವೈಮನಸ್ಯ ಗಲಾಟೆ ಎಲ್ಲ ಉಂಟಾಗಿದ್ದರೆ ಅದೆಲ್ಲ ಈಗ ಬಗೆಹರಿಯುತ್ತೆ. ಸಂಬಂಧ ಅಂತ ಹೇಳುವಂಥದ್ದು ಉತ್ತಮಗೊಳ್ಳುತ್ತೆ. ಇನ್ನು ಚರ್ಮಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಮಾತ್ರ ಒಂದು ಸ್ವಲ್ಪ ಜೋಪಾನವಾಗಿರಬೇಕಾಗುತ್ತೆ. ಈ ಚರ್ಮದಲ್ಲಿ ಕಜ್ಜಿಗಳು ಉಂಟಾಗುವಂಥದ್ದು ಇರಬಹುದು, ಅಥವಾ ಚರ್ಮದಲ್ಲಿ ತುರಿಕೆ ಉಂಟಾಗುವಂಥದ್ದು ಇರಬಹುದು. ಒಟ್ಟಲ್ಲಿ ಚರ್ಮಕ್ಕೆ ಸಂಬಂಧಪಟ್ಟಿರುವಂತಹ ಕೆಲವೊಂದಷ್ಟು ಆರೋಗ್ಯದ ಸಮಸ್ಯೆಗಳು ಕಾಡುವುದಕ್ಕೆ ಅವಕಾಶ ಇರುತ್ತೆ. ಇನ್ನು ಉನ್ನತ ವ್ಯಾಸಂಗ, PhD ಇತ್ಯಾದಿಗಳನ್ನು ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಈ ತಿಂಗಳು ತುಂಬ ಚೆನ್ನಾಗಿದೆ. ಶನಿಗ್ರಹ ನಿಮಗೆ ದಶಮಭಾವದಲ್ಲಿ ಸ್ಥಿತವಾಗಿರೋದ್ರಿಂದಾಗಿ ನಿಮ್ಮ ಉದ್ಯೋಗದ ಸ್ಥಳದಲ್ಲಿ ಸಹೋದ್ಯೋಗಿಗಳ ಜೊತೆಗೆ ನೀವು ಯಾವುದೇ ರಹಸ್ಯವಾದ ವಿಚಾರವನ್ನು ಕೂಡ ಹೇಳುವುದಕ್ಕೆ ಹೋಗಬಾರ್ದು. ನೀವು ನಿಮ್ಮ ಜೊತೆ ಕೆಲಸ ಮಾಡ್ತಿರ್ತಾರಲ್ಲ, ಅವನ್ನೆಲ್ಲ ನಂಬ್ಕೊಂಬಿಟ್ಟು ನಿಮ್ದು ಯಾವುದೋ ಒಂದಷ್ಟು ರಹಸ್ಯವಾದ ವಿಚಾರಗಳನ್ನು ಹೇಳಿದರೆ ಕೊನೆಗೆ ಅವರೆಲ್ಲ ಅದನ್ನೇ ಇಟ್ಕೊಂಡು ನಿಮ್ಮನ್ನು ಆಟ ಆಡ್ಸೋದಕ್ಕೆ ಶುರು ಮಾಡ್ತಾರೆ. ಅಥವಾ ಊರೆಲ್ಲ ಅವ್ರು ನಂಬ್ಕೊಂಡು ನೀವು ಹೇಳ್ತೀರಿ ಅವ್ರು ಯಾರಿಗೂ ಹೇಳಬೇಡ ಅಂಥೇಳಿ, ಅವರು ಊರಿಗೆಲ್ಲ ಹೇಳ್ಕೊಂಬಂದ್ಬಿಡ್ತಾರೆ. ಈ ಥರ ಒಂದಷ್ಟು ಸಮಸ್ಯೆಗಳು ಉಂಟಾಗೋದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ನಿಮ್ಮ ವೈಯಕ್ತಿಕವಾದ ವಿಚಾರಗಳು, ರಹಸ್ಯವಾದ ವಿಚಾರಗಳನ್ನು ನೀವು ನಿಮ್ಮ ಸಹೋದ್ಯೋಗಿಗಳ ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ಹಂಚಿಕೊಳ್ಳುವುದಕ್ಕೆ ಹೋಗಬಾರ್ದು. ಹವ್ಯಾಸಗಳಿಂದ ನಿಮಗೆ ಒಂದಷ್ಟು ಕೀರ್ತಿ ಪ್ರಾಪ್ತಿಯಾಗುವುದಕ್ಕೆ ಅವಕಾಶ ಇದೆ. ವ್ಯಕ್ತಿಯ ಮೇಲೆ ಏನೋ ಒಂದಷ್ಟು ಹವ್ಯಾಸಗಳಿರುತ್ತಲ್ಲ, ಚಿತ್ರ ಬಿಡಿಸೋದು ಅಥವಾ ಕವಿತೆ ಇತ್ಯಾದಿಗಳನ್ನು ಬರೆಯುವಂಥದ್ದು, ಈ ಥರ ಏನೋ ಒಂದಷ್ಟು ಹವ್ಯಾಸಗಳಿರುತ್ತಲ್ಲ, ಆ ಹವ್ಯಾಸಗಳಿಂದ ನಿಮಗೊಂದಷ್ಟು ಕೀರ್ತಿ ಪ್ರಾಪ್ತಿ ಆಗುತ್ತೆ. ನೀವೆಲ್ಲೋ ಒಂದು ಯಾವಾಗಲೂ ಚಿತ್ರ ಬಿಡಿಸಿಟ್ಟಿರ್ತೀರಿ, ಅದನ್ನೆಲ್ಲ ನೋಡಿ ಕೆಲವೊಂದಷ್ಟು ಜನ ತುಂಬ ಚೆನ್ನಾಗಿ ಚಿತ್ರ ಬಿಡಿಸ್ತೀಯಪ್ಪ ಅಂತ ಹೇಳಿ ಪ್ರಶಂಸೆ ಮಾಡ್ತಾರೆ. ಒಟ್ಟಲ್ಲಿ ನಿಮ್ಮ ಹವ್ಯಾಸಗಳಿಗೆ ಪ್ರಶಂಸೆ ಪ್ರಾಪ್ತಿ ಆಗುತ್ತೆ. ಅದರಿಂದ ನಿಮಗೊಂದಷ್ಟು ಕೀರ್ತಿ ಅಂತ ಹೇಳುವಂಥದ್ದು ಪ್ರಾಪ್ತಿ ಆಗುತ್ತೆ. ಇನ್ನು ಗುರುಗ್ರಹ ನಿಮ್ಮ ರಾಶಿಯಲ್ಲೇ ಸ್ಥಿತವಾಗಿದೆಯಲ್ಲ, ಹಾಗಾಗಿ ಉದ್ಯೋಗದ ವಿಚಾರದಲ್ಲಿ ಮಾತ್ರ ಒಂದು ಸ್ವಲ್ಪ ದ್ವಂದ್ವ ಉಂಟಾಗ್ತಿರುತ್ತೆ. ಅನೇಕ ದಿವಸದಿಂದ ಉಂಟಾಗ್ತಿದೆ ನಿಮಗೆ. ಈ ಉದ್ಯೋಗ ಮಾಡೋದು ಅಥವಾ ಇದನ್ನು ಬಿಡೋದು, ಇನ್ನೊಂದು ಉದ್ಯೋಗಕ್ಕೆ ಹೋಗೋದು, ಏನು ನಿರ್ಧಾರ ತಗೊಳ್ಬೇಕು ಅಂತಲೇ ಗೊತ್ತಾಗ್ತಿಲ್ಲ ಉದ್ಯೋಗದ ವಿಚಾರದಲ್ಲಿ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಏನು ಉದ್ಯೋಗ ಮಾಡ್ತಾ ಇದ್ದೀರೋ ಅದನ್ನು ಹಾಗೆ ಮುಂದುವರ್ಸ್ಕೊಂಡು ಹೋಗಿ. ಉದ್ಯೋಗದ ವಿಚಾರದಲ್ಲಿ ಏನು ಕೂಡ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು ಬೇಡ. ಜೂನ್ ಆದಮೇಲೆ, ಈ ವರ್ಷ ಇನ್ನೊಂದು 5 ತಿಂಗಳಲ್ವಾ, 5-6 ತಿಂಗಳು ಆದಮೇಲೆ, ಜೂನ್ ಆದಮೇಲೆ ನಿಮ್ಗೆ ತುಂಬ ಚೆನ್ನಾಗಿದೆ ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಕ್ಕೆ. ಅಲ್ಲಿವರೆಗೂ ಸ್ವಲ್ಪ ಮನಸ್ಸಲ್ಲಿ ಗೊಂದಲ ಇರುತ್ತೆ, ಆದರೆ ಯಾವುದೇ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳುವಂಥದ್ದು ಬೇಡ. ಇನ್ನು ಹಳೆಯ ಮಿತ್ರರನ್ನು ಅನಿರೀಕ್ಷಿತವಾಗಿ ನೀವು ಭೇಟಿಯಾಗ್ತೀರಿ. ನೀವು ಎಲ್ಲೋ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿರ್ತೀರಿ, ಅಲ್ಲಿ ನಿಮ್ಮ ಹಳೆಯ ಸ್ನೇಹಿತರು ಅಂದರೆ ಭೇಟಿ ಮಾಡಿದ್ರೆ ಈಗ ತುಂಬ ದಿನಗಳೇ ಕಳೆದು ಹೋಗಿರುತ್ತೆ,
ಅವರು ಬಂದಿರ್ತಾರೆ, ನಿಮ್ಗೆ ಅಂದಾಜೇ ಇರೋದಿಲ್ಲ ಅವರು ಬಂದಿರ್ತಾರೆ ಅಂತ. ನೋಡಿದ ಕೂಡಲೇ ಅವನನ್ನು ಭೇಟಿಯಾಗ್ತೀರಿ. ಈ ರೀತಿಯಾಗಿ ಅನಿರೀಕ್ಷಿತವಾಗಿ ಹಳೆಯ ಸ್ನೇಹಿತರನ್ನು ಭೇಟಿಯಾಗುವಂತಹ ಒಂದು ಯೋಗ ಇದೆ. ಇನ್ನು ಈ ತಿಂಗಳ 12ನೇ ತಾರೀಖಿನ ನಂತರ ನೀವು ಸ್ವಲ್ಪ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಬೇಕಾಗುತ್ತೆ. ಅನೇಕ ಗ್ರಹಗಳು ಅಷ್ಟಮ ಭಾವದಲ್ಲಿ ಸ್ಥಿರವಾಗಿರೋದ್ರಿಂದಾಗಿ ಈ ತಿಂಗಳಲ್ಲಿ ಸ್ವಲ್ಪ ಆರೋಗ್ಯದ ಬಗ್ಗೆ ನೀವು ಗಮನ ಹರಿಸಬೇಕು. ಅದರಲ್ಲೂ ಕೂಡ 12ನೇ ತಾರೀಕು ಆದಮೇಲೆ ಸ್ವಲ್ಪ ವಿಶೇಷವಾಗಿ ಗಮನ ಹರಿಸಬೇಕು. ನೀವು ಮುಂಚೆಯಿಂದಲೂ ಯಾವುದಾದ್ರೂ ಅನಾರೋಗ್ಯದ ಸಮಸ್ಯೆ ಎಲ್ಲ ಇದ್ದಂತಹ ಪಕ್ಷದಲ್ಲಿ ನಿಮಗೆ ವೈದ್ಯರು ಏನೇನು ಸಲಹೆಗಳನ್ನು ಕೊಟ್ಟಿರ್ತಾರಲ್ವ, ಈ ಟೈಮಿಗೆ ಇಂತಹ ಒಂದು ಮಾತ್ರೆಯನ್ನು ತಿನ್ನಬೇಕು ಇತ್ಯಾದಿಯಾಗಿ ನಿಮಗೆ ಏನು ಸಲಹೆಗಳಿರುತ್ತೋ ಅವುಗಳನ್ನೆಲ್ಲ ನೀವು ಚಾಚೂ ತಪ್ಪದೆ ಪಾಲಿಸಬೇಕಾಗತ್ತೆ. ಒಟ್ಟಲ್ಲಿ ಆರೋಗ್ಯದ ಬಗ್ಗೆ ಈ ತಿಂಗಳ ಒಂದು 12ನೇ ತಾರೀಕಿನ ನಂತರ ನೀವು ಒಂದು ಸ್ವಲ್ಪ ವಿಶೇಷವಾಗಿ ಗಮನವನ್ನು ಹರಿಸಬೇಕಾಗತ್ತೆ. ಆದಷ್ಟು ನೀವು ಈ ತಿಂಗಳಲ್ಲಿ ಈಶ್ವರ ದೇವರ ಆರಾಧನೆಯನ್ನು ಮಾಡಬೇಕು. ಹೀಗೆ ಮಾಡಿದರೆ ನಿಮಗೆ ಯಾವುದೇ ಅಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುವುದಿಲ್ಲ. ಎಲ್ಲ ಶುಭ ಫಲಗಳು ಕೂಡ ಸಂಪೂರ್ಣವಾಗಿ ಪ್ರಾಪ್ತಿಯಾಗುತ್ತೆ.